ನಾನು ಗಿಲ್ಲಿ ಅವ್ರನ್ನ ಜಿ ಕುಟುಂಬ ಅವಾರ್ಡ್ಸ್ ಅಲ್ಲಿ ಆ ಇವೆಂಟ್ ಅಲ್ಲಿ ನೋಡಿದೀನಿ ಆಯ್ತಾ. ನನಗೆ ಅವ್ರದೇ ಒಂದು ಸಾಂಗ್ ಅಂತ ಏನೋ ಮಾಡಿದ್ರು, ಗಿಲ್ಲಿ ಗಿಲ್ಲಿ ಅಂತ ಏನೋ. ಇಟ್ಸ್ ಲೈಕ್ ಹೆಂಗೆ ಸಾಧ್ಯ ಅಂದ್ರೆ ಆತರ ಫ್ಯಾನ್ಸ್ ಇದಾರಾ ಅಂತ ಅನಿಸ್ತಾ ಇತ್ತು. ಇಷ್ಟು ವರ್ಷ ಬಿಗ್ ಬಾಸ್ ಅಲ್ಲಿ ನೀವು ನೋಡಿದ್ದಾರೆ, ಅವ್ರಿಗೆ ಸಿಕ್ಕಿರೋ ರೇಂಜ್ ಪಾಪ್ಯುಲಾರಿಟಿ ಯಾರಿಗೂ ಸಿಕ್ಕಿಲ್ಲ. ಅವತ್ತೇ ನನಗೆ ಗೊತ್ತಾಯ್ತು ದಟ್ ವಿಲ್ ಬಿ ದ ವಿನ್ನರ್ ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ಗೆ ಸ್ಟೇಜ್ ಹೋಗ್ಬಿಟ್ಟು ಬಂದಪ್ಪ ನಾನು, ಒಂಥರ ಖುಷಿ, ಅದು ಒಂಥರ ಮಜಾ, ಬಿಕಾಸ್ ಎಲ್ರಿಗೂ ಸಿಗಲ್ಲ ಆಪರ್ಚುನಿಟಿ. ಹೋಗಿ ಬಂದಾಗ ಖುಷಿ ಇತ್ತು. ಬಟ್ ಆಫ್ಟರ್ ದ ಟೆಲಿಕಾಸ್ಟ್ ನನಗೆ ಸಿಕ್ಕಿದ್ದು ಇದು ರೀಚು, ಪಾಪ್ಯುಲಾರಿಟಿ, ಅದು ನಾನು ಹೇಳಕ್ಕೆ ಅಸಾಧ್ಯ. ಆಲ್ ಆಫ್ ಅ ಸಡನ್ ಒಂದು ವ್ಯಕ್ತಿಗೆ ನಾನು ಇಷ್ಟಪಡಕ್ ಶುರು ಮಾಡ್ತೀನಿ, ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ, ಆಮೇಲೆ ಅವರು ಅಂದ್ರೆ ಅವ್ರ ಬಿಹೇವಿಯರ್ ಇರ್ಬೋದು, ಅದೆಲ್ಲ ತುಂಬಾ ಇಷ್ಟ ಆಯ್ತು ನನಗೆ. ಅಂಡ್ ಅವರು ನಗಿಸ್ತಾ ಇದ್ರು ನಮ್ಮನ್ನ, ಅದು ಖುಷಿ ಅಲ್ವಾ? ಯಾರಾದ್ರೂ ನಮ್ಮನ್ನ ನಗಿಸ್ತಾರೆ ಅಂದ್ರೆ ಇಟ್ಸ್ ಅ ಬಿಗ್ ಥಿಂಗ್. ಎಷ್ಟೇ ಸ್ಟ್ರೆಸ್ ಇದ್ರು, ಏನೇ ಬೇಜಾರಿದ್ರು, ಒಂದು ಬಿಗ್ ಬಾಸ್ 1 hour ಎಪಿಸೋಡ್ ನೋಡ್ಬಿಟ್ರೆ ಫುಲ್ ಖುಷಿ ಆಗ್ಬಿಡೋದು. ರಕ್ಷಿತಾ ಅವರು ಟಾಪ್ ಅಲ್ಲಿ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವ್ರು ಬಂದಾಗ ಸ್ವಲ್ಪ ಟೆನ್ಷನ್ ಆಯ್ತು, ಏನ್ ಕತೆನಪ್ಪ, ಈ ರೇಂಜ್ ಅವ್ರಿಗೂ ಫ್ಯಾನ್ಸ್ ಇದಾರ ಅಂತ ನಂಗೆ ಟಾಪ್ 2 ಬಂದಾಗ್ಲೇ ನನಗೆ ಗೊತ್ತಾಗಿತ್ತು. ಅಂಡ್ ಐ ವಾಸ್ ಹ್ಯಾಪಿ. ಅಂಡ್ ನನ್ನ ಪ್ರಕಾರ ಅವರು ಎಲ್ಲರಿಗಿಂತ ಈಸ್ ದ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಮ್ಮ ಜೊತೆ ಇವತ್ತು ಸಹನಾ ಅವರಿದ್ದಾರೆ. ಇವರ ಪರಿಚಯ ಈಗಾಗಲೇ ನಿಮಗೆ ಆಗಿದೆ ಅಂತ ಭಾವಿಸ್ತಿದ್ದೀನಿ, ಬಿಕಾಸ್ ಅಫ್ಕೋರ್ಸ್ ಆಗಿರುತ್ತೆ. ಇಡೀ ಕರ್ನಾಟಕದಲ್ಲಿ ಒಂದು ಪೇರ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಈಗ ಮತ್ತೊಂದು ಕಡೆ ಸದ್ದಾಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಈಗ ಗೌರಿ ಕಲ್ಯಾಣದ ಮೂಲಕ ಮತ್ತೆ ಎಲ್ಲರನ್ನ ಮನರಂಜಿಸೋಕೆ ಬರ್ತಾ ಇದ್ದಾರೆ ಸಹನಾ ಅವರು. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನೀವು ಫಸ್ಟ್ ಕ್ವಶನ್ ನಂದೇನಪ್ಪಾ ಅಂತಂದ್ರೆ, ಗೌರಿ ಕಲ್ಯಾಣ ಪ್ರಮೋಷನ್ಗೆ ಅಂತ ಬಿಗ್ ಬಾಸ್ ಮನೆಗೆ ಹೋಗ್ತೀರಾ, ಅಲ್ಲಿ ಗಿಲ್ಲಿ ನಟ ಅವರು ನಿಮ್ಗೆ ರೇಗಿಸ್ತಾರೆ. ಅದು ಹೊರಗಡೆ ಯಾರಪ್ಪ ಇವರು ಅಂತ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಎಲ್ಲ ಹುಡುಕಿದ್ರು ಅವ್ರ ಫ್ಯಾನ್ಸ್ ಎಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಆಕ್ಚುಲಿ ನನ್ಗದು ಗೊತ್ತೇ ಇರಲಿಲ್ಲ. ಇಟ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಕಮ್ ಇನ್, ಸಾರಿ, ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಕಮ್ ಇನ್ ಅನ್ಎಕ್ಸ್ಪೆಕ್ಟೆಡ್ ವೇ ಥರ. ಸಿಕ್ಕಾಬಡೆ ಖುಷಿ ಆಯ್ತು ನನಗಂತೂ. ಬಿಕಾಸ್ ಅಲ್ಲಿ ಹೋಗಿ ಬಂದಮೇಲೆ, ಒಂದು ಬಿಗ್ ಬಾಸ್ಗೆ ಸ್ಟೇಜ್ಗೆ ಹೋಗ್ಬಿಟ್ಟು ಬಂದನಪ್ಪ ನಾನು, ಒಂಥರ ಖುಷಿ, ಅದು ಒಂಥರ ಮಜಾ, ಬಿಕಾಸ್ ಎಲ್ರಿಗೂ ಸಿಗಲ್ಲ ಆಪರ್ಚುನಿಟಿ. ಹೋಗಿ ಬಂದಾಗ ಖುಷಿ ಇತ್ತು. ಬಟ್ ಆಫ್ಟರ್ ದ ಟೆಲಿಕಾಸ್ಟ್ ನನಗೆ ಸಿಕ್ಕಿದ್ದು ಇದು ರೀಚು, ಪಾಪ್ಯುಲಾರಿಟಿ, ಅದು ನಾನು ಹೇಳಕ್ಕೆ ಅಸಾಧ್ಯ. ಬಿಕಾಸ್ ಅಷ್ಟು ಜನ ರೆಕಗ್ನೈಸ್ ಮಾಡಿದ್ರು, ಅಷ್ಟು ಜನ ಮೆಸೇಜ್ ಮಾಡಿದ್ರು, ಎಷ್ಟೊಂದು ಜನ ಕಾಲ್ ಮಾಡಿದ್ರು. ಆ್ಯಂಡ್ ಎಲ್ಲ ಕಡೆ ನಂದು ಅವ್ರದ್ದೇ ವಿಡಿಯೋಸ್ ನಡೀತಾ ಇತ್ತು. ಫುಲ್ ಖುಷಿ ಆಯ್ತು ನನಗಂತೂ. ಏನ್ ಹೇಳಿದ್ರು ಬಿಗ್ ಬಾಸ್ ಮನೇಲಿ ಗಿಲ್ಲಿ ನಟ ಅವರು? ಇವಾಗ ಅದೇನು ಟೆಲಿಕಾಸ್ಟ್ ಆಗಿತ್ತು ಅಷ್ಟೇ ಆಗಿದ್ದು. ಅಲ್ಲೂ ಅಷ್ಟು ನಡೆದಿತ್ತು, ಬಟ್ ಅದು ಅಷ್ಟು ಟೆಲಿಕಾಸ್ಟ್ ಆಗಿಲ್ಲ. ಆ್ಯಂಡ್ ಅಲ್ಲಿ ನಾನು ಅವ್ರ ಫ್ಯಾನ್ ಅಂತ ನಾನು ತೋರಿಸ್ಕೊಳ್ಳಿಲ್ಲ ಆಯ್ತಾ. ಒಂದು ನನ್ನ ಸೀರಿಯಲ್ ಪ್ರಮೋಷನ್ಸ್ಗಂತ ಹೋದೆ ಅಷ್ಟೇ, ಹಂಗಿದ್ದೆ. ಬಿಟ್ಟರೆ ಅವ್ರ ಫ್ಯಾನ್ ಅಂತ ನಾನು ತೋರಿಸ್ಕೊಂಡಿರ್ಲಿಲ್ಲ. ಆಚೆ ಬಂದಮೇಲೂ ನನಗೆ ತುಂಬ ಖುಷಿ ಆಯಿತು. ಅವತ್ತೇ ಡಿಸೈಡ್ ಮಾಡಿದೆ ದಟ್ ವಿಲ್ ಬಿ ದ ವಿನ್ನರ್ ಅಂತ ಅಂದ್ಬಿಟ್ಟು. ಅಂದರೆ ಅಷ್ಟು ನನಗೆ ಕಾನ್ಫಿಡೆನ್ಸ್ ಇತ್ತು, ಓಕೆ ಇವರೇ ವಿನ್ ಆಗ್ತಾರೆ ಆ ಥರ. ಬಿಕಾಸ್ ಎಲ್ರಿಗೂ ಸಿಕ್ಕಲ್ಲ ಆ ಥರ ಫ್ಯಾನ್ಸ್, ಎಲ್ಲೋ ಅಪರೂಪದಲ್ಲಿ ಸಿಕ್ಕೋದು ಫ್ಯಾನ್ಸ್ ಅಲ್ವಾ. ಆ್ಯಂಡ್ ಇಷ್ಟು ವರ್ಷ ಬಿಗ್ ಬಾಸ್ ಅಲ್ಲಿ ನೀವು ನೋಡಿದ್ದಾರೆ, ಅವ್ರಿಗೆ ಸಿಕ್ಕಿರೋ ರೇಂಜ್ ಪಾಪ್ಯುಲಾರಿಟಿ ಯಾರಿಗೂ ಸಿಕ್ಕಿಲ್ಲ. ಅವತ್ತೇ ನನಗೆ ಗೊತ್ತಾಯ್ತು ದಟ್ ವಿಲ್ ಬಿ ದ ವಿನ್ನರ್ ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ಒಂದು ಸ್ವಲ್ಪ ಇರುತ್ತಲ್ಲ, ಅಯ್ಯೋ ಏನಾಗತ್ತಪ್ಪ ಅಂತ. ಬಿಕಾಸ್ ಎಲ್ಲ ಕಡೆನೂ ನಡೀತಾ ಇತ್ತಲ್ಲ, ಏನಾಗುತ್ತೋ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ, ಅದೊಂದು ಸ್ವಲ್ಪ ತಲೆಯಲ್ಲಿತ್ತು. ಬಟ್ ಸ್ಟಿಲ್ ಇಟ್ ಡಿಸರ್ವ್. ಹೌದು, ಅದು ನಾನು ಅಲ್ಲಿ ರಿಯಾಕ್ಟ್ ಮಾಡಿದ್ದೀನಿ ನಾನು, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದ್ಬಿಟ್ಟು. ಅಲ್ಲಿ ಖುಷಿ ಆಯಿತು. ಬಿಕಾಸ್ ಅವ್ರು ಇನ್ಸ್ಟೆಂಟಾಗಿ ಅದು ಡೈಲಾಗ್ ಹೇಳಿದ್ದು ಆಯ್ತಾ, ಐ ಮೀನ್ ಆ ಮಾತು ಹೇಳಿದ್ದು ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ಎಲ್ಲೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ ಮಾತಾಡೋಕ್ಕೆ ಸಿಗುತ್ತೆ ಅಂದರೆ ಇಟ್ ಇಸ್ ಅ ಗುಡ್ ಥಿಂಗ್ ಅಲ್ವಾ. ಸೊ ಹಾಗಾಗಿ ಅಲ್ಲಿ ನಂಗೆ ಆಸೆ ಆಯಿತು, ನಂಗೆ ಖುಷಿ ಆಯಿತು, ತುಂಬ ಇಷ್ಟಪಟ್ಟೆ. ಆ್ಯಂಡ್ ಅಲ್ಲಿಂದ ಬಂದಮೇಲಂತೂ ತುಂಬ ಅಂದರೆ ತುಂಬ ಐ ಆಮ್ ಗ್ಲ್ಯಾಡ್ ನಾನು ಅಲ್ಲಿ ಹೋಗಿ ಬಂದೆ ಅಂತ. ಐ ಆಮ್ ಗ್ಲ್ಯಾಡ್ ದಟ್ ನಾನು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಅಂಡ್ ಇವಾಗ ಇನ್ನು ಗೌರಿ ಕಲ್ಯಾಣ ಅಂತ ಬಂದಾಗ, ನೀವೇ ದೊಡ್ಡ ಮಗಳು ಸೀರಿಯಲ್ ನಲ್ಲಿ. ಅಮ್ಮ ಏನ್ ಹೇಳ್ತಾರೆ ಅದನ್ನೇ ಮಾಡುವಂತವ್ರು, ಅಂಡ್ ಹಠ ಕೂಡ ಜಾಸ್ತಿ ನಿಮ್ಗೆ. ಸೊ ಈ ಪಾತ್ರ ಹೇಗೆ ಸಿಕ್ಕಿದ್ದು? ಅಂದ್ರೆ ಈ ಪಾತ್ರ ಯಾಕೆ ಮಾಡ್ತಿದ್ದೀನಿ ಅಂತ ಹೇಗೆ ಆಪರ್ಚುನಿಟಿ ಬಂತು? ಇದು ರಾಮ್ಜಿ ಸರ್ ಪ್ರೊಡಕ್ಷನ್ ಅಲ್ಲಿ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟ್. ಫಸ್ಟ್ ಪ್ರಾಜೆಕ್ಟ್ ಬೃಂದಾವನ ಅಂಡ್ ಕಲರ್ಸ್ ಕನ್ನಡಾಗಿ ಇದು ನನ್ನ ಥರ್ಡ್ ಪ್ರಾಜೆಕ್ಟ್. ಆ್ಯಂಡ್ ಅವರು ಹುಡುಕಿದ್ದಾರೆ, ಒಂದಷ್ಟು ಜನ ಹುಡುಕಿದ್ದಾರೆ. ಆಮೇಲೆ ಹಾಗೆ ನನ್ನ ಥಾಟಿಗೆ ಬಂದಾಗ ಅವಾಗ ನನಗೆ ಕಾಲ್ ಮಾಡಿ ಕೇಳಿದ್ರು,
ಮಾಡ್ತೀರಾ ಏನು ಕತೆ ಅಂದ್ಬಿಟ್ಟು ಮ್ಯಾನೇಜರು. ನಾನು ಹೋಗ್ಬಿಟ್ಟು ನಾನು ಆಡಿಷನ್ಸು ಕೊಟ್ಬಿಟ್ಟು ಬಂದೆ. ಬಟ್ ಐ ವಾಸ್ ಇನ್ ಡೈಲಮಾ, ಮಾಡೋದಾ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಬಿಕಾಸ್ ಏನಾದರೂ ಬೇರೆ ಪ್ರೊಫೆಷ್ನಲಿ ಏನಾದರೂ ಚೂಸ್ ಮಾಡ್ಕೊಳ್ಳೋಣ, ಏನಾದರೂ ಮಾಡೋಣ ಅಂತ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡ್ತಿದ್ದೆ. ಅವಾಗ ಒಂದು ವಾರ ಕುತ್ಕೊಂಡು ಯೋಚನೆ ಮಾಡಿದೆ, ಮಾಡಬೇಕಾ ಮಾಡಬಾರ್ದಾ ಅಂತ. ಐ ಆಮ್ ವೆರಿ ಮಚ್ ಹ್ಯಾಪಿ. ನಾನು ಅವತ್ತು ಎಸ್ ಅಂದಿದ್ದು ನನಗಿವತ್ತು ಇನ್ ರಿಟರ್ನ್ ನಂಗೆ ತುಂಬಾ ವೈಡ್ ರೇಂಜಲ್ಲಿ ನನಗೇನೋ ಇನ್ ರಿಟರ್ನ್ ಸಿಗ್ತಾ ಇದೆ. ನಾನು ಮೋಸ್ಟ್ಲಿ ಅವತ್ತು ನೋ ಅಂದಿದ್ರೆ ಥಿಂಗ್ಸ್ ವುಡ್ ಹ್ಯಾವ್ ಬಿನ್ ಡಿಫ್ರೆಂಟ್. ಸೊ ಹಂಗಾಗಿ ತುಂಬ ಖುಷಿ ಇದೆ ನನಗಂತೂ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಈ ಪಾತ್ರದ ಬಗ್ಗೆ ಅಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ನಾನು ಹೋಲ್ ಆ್ಯಂಡ್ ಸೋಲ್ ಕೊಡ್ತಾ ಇದ್ದೀನಿ ಈ ಪ್ರಾಜೆಕ್ಟಿಗೆ ಆ್ಯಂಡ್ ಎಸ್ಪೆಷಲಿ ಈ ಪಾತ್ರಕ್ಕೆ. ಆ್ಯಂಡ್ ಇಷ್ಟು ವರ್ಷ ಏನು ನೋಡಿದ್ದೀರಾ ಅದಕ್ಕಿಂತ ಡಿಫ್ರೆಂಟ್ ಆಗಿದೆ ಈ ರೋಲು. ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಆ್ಯಂಡ್ ನಿಮ್ಮನ್ನ ಖುಷಿ ಪಡಿಸ್ತೀನಿ. ನಿಮಗೆ ಇಷ್ಟ ಆಗುತ್ತೆ ನನ್ನ ಪಾತ್ರ, ನಮ್ಮ ಸೀರಿಯಲ್ ಅಂತ ನಾನು ಹೋಪ್ಸಲ್ಲೇ ಇದ್ದೀನಿ. ಅಂಡ್ ಈಗ ಸಾಕಷ್ಟು ಜನಕ್ಕೆ ನೀವು ಪಿಂಕಿಯಾಗಿ ಪರಿಚಯ ಇದ್ದೀರಾ, ಸಾಕಷ್ಟು ಜನ ಪಿಂಕಿಯಾಗಿ ಕೂಡ ಇಷ್ಟಪಟ್ಟಿದ್ದಾರೆ ಅಂಡ್ ಕಮೆಂಟ್ಸ್ ಕೂಡ ಮಾಡ್ತಿರ್ತಾರೆ, ನೀವು ಸೀನನ್ನ ಬಿಟ್ಟು ಬಿಡಿ ಹಾಗೆ ಹೀಗೆ ಅಂತ ಹೇಳಿ. ಆ ಪೇರ್ ಕೂಡ, ಆ ಡುಯೋ ಕೂಡ ಜನಕ್ಕೆ ಇಷ್ಟ ಆಗಿತ್ತು. ಆ ಸೀರಿಯಲ್ ನಾವು ಅಲ್ಲಿ ಏನಾದರೂ ಎಂಡ್ ಮಾಡಿ ಇಲ್ಲಿಗೆ ಬಂದ್ಬಿಡ್ತೀರಾ ಹೋಲ್ ಅಂಡ್ ಸೋಲ್ ಆಗಿ ಹೇಗೆ ಅನ್ನೋದು? ಇಲ್ಲ, ನನಗೇನಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಎಲ್ಲಿ ಕೆಲಸ ಕೊಟ್ಟರು ಮಾಡ್ತೀನಿ. ಏನು ಮಾಡು ಅಂದರೂ ನಾನು ಮಾಡ್ತೀನಿ. ಬಿಕಾಸ್ ಅಂದರೆ ಏನು ಮಾಡು ಅಂದರೆ, ನಾನು ಒಂದು ಆರ್ಟಿಸ್ಟ್ ಬರೀ ಒಂದೇ ಕಡೆ ನಾನು ಇರೋದಕ್ಕಿಂತ 2-3 ಕಡೆ ನಾನು ಮಾಡ್ತಾ ಇರ್ಬೇಕು ಕೆಲಸನ ಅಲ್ವಾ. ಸೊ ಹಾಗಾಗಿ ಸದ್ಯಕ್ಕೆ ನನಗೆ ಅಲ್ಲಿ ಅಣ್ಣಯ್ಯನ ಬಿಟ್ಟು ಬರೋದು ಅದೆಲ್ಲ ಏನು ಪ್ಲ್ಯಾನ್ಸ್ ಇಲ್ಲ. ಆ ಪ್ರೊಡಕ್ಷನ್ ಹೌಸಿಂದನೂ ಏನೂ ನನಗೆ ಪ್ರಾಬ್ಲಮ್ ಇಲ್ಲ, ಈ ಪ್ರೊಡಕ್ಷನ್ ಹೌಸಿಂದನೂ 2 ಚಾನಲ್ನಿಂದಲೂ ನನಗೇನು ಪ್ರಾಬ್ಲಮ್ಸ್ ಇಲ್ಲ ಸದ್ಯಕ್ಕೆ. ನನಗೆ ಗೊತ್ತಿಲ್ಲ ಕತೆ ಹೆಂಗೋಗುತ್ತೆ, ಹೆಂಗೆ ತೊಗೊಂಡೋಗ್ತಾರೆ ಅನ್ನೋದು ನನಗೆ ಐಡಿಯಾ ಇಲ್ಲ. ರೈಟ್ ಆಫ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ನಡೀತಾ ಇದೆ ಎರಡೂನು. ಐ ಆಮ್ ಹ್ಯಾಪಿ. ಅಂಡ್ ಈಗ ಸಾಕಷ್ಟು ಜನ ಈಗ ತುಂಬಾ ಜನಕ್ಕೆ ಭಯ ಇರತ್ತೆ ಅಂಡ್ ಈ ಸೀರಿಯಲ್ನ ಬಿಟ್ಬಿಟ್ಟು ಅವರು ಬೇರೆ ಪ್ರಾಜೆಕ್ಟಿಗೆ ಹೋಗ್ತಿದ್ದಾರೆ, ನಾವು ಇವ್ರನ್ನ ಇಲ್ಲಿ ಮಿಸ್ ಮಾಡ್ಕೊಂಡ್ ಬಿಡ್ತೀವಿ ಅಂತ ನಿಮ್ಗೆ ಕೋರ್ಸ್ ಫ್ಯಾನ್ಸ್ ಅದಕ್ಕೂ ಇದಾರಲ್ವಾ. ಸೊ ಹಾಗಾಗಿ ಅವ್ರಿಗೆ ಹೇಳ್ತೀರಾ ಅಂತಂದ್ರೆ ಮಿಸ್ ಮಾಡ್ಕೋಬೇಡಿ ಆ ಥರ ಏನಾದರೂ ಹೇಳ್ತೀರಾ ಆದ್ರೆ ಅಂಡ್ ಇದಕ್ಕೂ ಸಪೋರ್ಟ್ ಮಾಡಿ ಅನ್ನೋದು ಕೇಳೋದಾದ್ರೆ? ಆ್ಯಕ್ಚುಲಿ ನಾನು ಮಿಸ್ ಮಾಡ್ಕೊತೀನಿ. ಬಿಕಾಸ್ ಒಂದು ಕಾಲು ವರ್ಷದಿಂದ ನಾನು ಪಿಂಕಿಯಾಗಿ ಕಾಣಿಸ್ಕೊತಾ ಇದ್ದೀನಿ ಜನಕ್ಕೆ. ಅದು ಚೆನ್ನಾಗೆ ರೇಂಜಲ್ಲಿ ವೈಡ್ ರೇಂಜಲ್ಲಿ ನನಗೆ ಅದೂ ರೆಕಗ್ನಿಷನ್ ಸಿಕ್ಕಿದೆ. ಜನ ಇಷ್ಟಪಡ್ತಾರೆ, ಕೆಲವ್ರು ಬೈಕೊಂತಾರೆ, ಕೆಲವ್ರು ಬೈತಾರೆ ಸಿಕ್ಕಿದಾಗೆಲ್ಲನೂ. ಆ್ಯಂಡ್ ಆ್ಯಸ್ ಪಿಂಕಿ ಐ ಡೋಂಟ್ ವಾಂಟ್ ಗಿವ್ ಅಪ್. ಬಿಕಾಸ್ ನನಗೆ ಅದು ತುಂಬ ಇಷ್ಟ ಆ ರೋಲುನು. ನನಗೆ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕೆ ಇಷ್ಟ. ಎರಡು ಕಡೆನೂ ಇರೋಣ, ಎರಡು ಕಡೆನೂ ಕಾಣಿಸ್ಕೊಳ್ಳೋಣ, ಎರಡು ಕಡೆನೂ ಕೆಲಸ ಮಾಡೋಣ. ಬಿಕಾಸ್ ಎಲ್ಲರಿಗೂ ಕೆಲಸ ಆಪರ್ಚುನಿಟೀಸ್ ಎಲ್ರಿಗೂ ಸಿಕ್ಕಲ್ಲ. ನನಗೆ ಎರಡು ಕಡೆನೂ ಸಿಕ್ಕಿದೆ ಅಂತಂದರೆ ಐ ಡೋಂಟ್ ವಾಂಟ್ ಗಿವ್ ಅಪ್. ಅದೇನಾದರೂ ತಾನಾಗಿ ತಾನೇ ತೆಗಿಬೇಕು ಅಥವಾ ಮಾಡಬೇಕನ್ನೋ ಥರ ಬಂದರೆ ಐ ಆಮ್ ರೆಡಿ. ನನಗೆ ಅದಕ್ಕೂ ಮೀರಿ ಏನೂ ಮಾಡೋಕ್ಕಾಗಲ್ಲ. ಬಟ್ ನಾನಾಗಿ ನಾನಂತೂ ಬಿಡೋಕ್ಕೆ ನನಗೆ ಮನಸ್ಸಿಲ್ಲ. ಇನ್ನ ಗಿಲ್ಲಿ ನಟ ಅವ್ರನ್ನ ನೀವು ಜಿ ಕನ್ನಡದಲ್ಲಿ ನೋಡ್ಕೊಂಡು ಬಂದಿದ್ದೀರಾ, ಅಂದ್ರೆ ಅವ್ರನ್ನ ನೀವು ಅಲ್ಲಿಂದ ಫಾಲೋ ಮಾಡ್ತಾ ಇದ್ದೀರಾ ಅಂತ ಕಾಣುತ್ತೆ. ಸೊ ಯು ಹ್ಯಾವ್ ಬಿಕಮ್ ಎ ಫ್ಯಾನ್ ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ. ಇಲ್ಲ, ಆ್ಯಕ್ಚುಲಿ ಏನಂದರೆ ನಾನು ಗಿಲ್ಲಿಯವ್ರನ್ನ ಜಿ ಕುಟುಂಬ ಅವಾರ್ಡ್ಸಲ್ಲಿ ಆ ಈವೆಂಟಲ್ಲಿ ನೋಡಿದ್ದೀನಿ ಆಯಿತಾ. ನನಗೆ ಅವ್ರದ್ದೇ ಒಂದು ಸಾಂಗ್ ಅಂತ ಏನೋ ಮಾಡಿದರು, ಗಿಲ್ಲಿ ಗಿಲ್ಲಿ ಅಂತ ಏನೋ. ಇಟ್ಸ್ ಲೈಕ್ ಹೆಂಗೆ ಸಾಧ್ಯ ಅಂದರೆ ಆ ಥರ ಫ್ಯಾನ್ಸ್ ಇದ್ದಾರಾ ಅಂತ ಅನಿಸ್ತಾ ಇತ್ತು. ಬಟ್ ಬಿಗ್ ಬಾಸಿಗೆ ಬಂದಾಗ್ಲೂ ನಾನು ಇನಿಷಿಯಲಿ ನೋಡೇ ಇಲ್ಲ. ಆವಾಗಲೇ ತಾನೇ ಇದು ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ನೋಡೇ ಇಲ್ಲ. ಮನೇಲೆಲ್ಲ ನೋಡ್ತಿರೋರು, ನನಗೆ ಗೊತ್ತೇ ಇಲ್ಲ. ಅಂದರೆ ಆಲ್ ಆಫ್ ಅ ಸಡನ್ ಒಂದು ವ್ಯಕ್ತಿಗೆ ನಾನು ಇಷ್ಟಪಡೋಕ್ಕೆ ಶುರು ಮಾಡ್ತೀನಿ. ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ಆಮೇಲೆ ಅವರು ಅಂದರೆ ಅವ್ರ ಬಿಹೇವಿಯರ್ ಇರ್ಬೋದು, ಅದೆಲ್ಲ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಅವರು ನಗಿಸ್ತಾ ಇದ್ರು ನಮ್ಮನ್ನು. ಅದು ಖುಷಿ ಅಲ್ವಾ, ಯಾರಾದರೂ ನಮ್ಮನ್ನು ನಗಿಸ್ತಾರೆ ಅಂದರೆ ಅದು ಇಟ್ಸ್ ಅ ಬಿಗ್ ಥಿಂಗ್. ಎಷ್ಟೇ ಸ್ಟ್ರೆಸ್ ಇದ್ರೂ, ಏನೇ ಬೇಜಾರಿದ್ರೂ ಅವ್ರದ್ದು ಒಂದು ಬಿಗ್ ಬಾಸ್ 1 hour ಎಪಿಸೋಡ್ ನೋಡಿಬಿಟ್ರೆ ಫುಲ್ ಖುಷಿ ಆಗಿಬಿಡೋದು. ಅಂದ್ರೆ ಇಫ್ ಇನ್ ಕೇಸ್ ಏನಾದರೂ ಎಪಿಸೋಡ್ಸ್ ನೋಡಿಲ್ಲ ಅಂದ್ರೂ ಆ ಇನ್ಸ್ಟಾಗ್ರಾಮ್ದಲ್ಲೆಲ್ಲ ಬರ್ತಾಯಿತ್ತು, ಫೇಸ್ಬುಕ್ಕಲ್ಲೆಲ್ಲನೂ ನಕ್ಕು 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 ನನ್ನ ಹೊಟ್ಟೆನ ನಾನು ಇದು ಮಾಡ್ಕೊಂಡಿದ್ದೀನಿ, ನನ್ನ ಮನಸ್ಸನ್ನ ಆರಾಮ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಒಬ್ರು ನಗಿಸ್ತಾ ಇದ್ದಾರೆ, ಒಬ್ರು ನಮ್ಮನ್ನು ಖುಷಿಯಾಗಿರ್ತಾರೆ ಅಂದರೆ ನಾವು ಅವ್ರನ್ನ ಇಷ್ಟಪಡಬೇಕು. ಮನೆಯವರೇ ಆಗಿರ್ಬೋದು, ಒಂದು ಆರ್ಟಿಸ್ಟೇ ಇರ್ಬೋದು, ಅಥವಾ ಹೊರಗಿನ ಸ್ಟ್ರೇಂಜರೇ ಇರ್ಬೋದು. ಸೊ ಹಾಗಾಗಿ ನಂಗೆ ಅವ್ರು ಇಷ್ಟ ಆದರು. ಫೈನಲಿ ಗೆದ್ದಿದ್ದಾರೆ. ಹಾಂ, ಅದ್ರ ಬಗ್ಗೆ ತುಂಬ ಖುಷಿ ಇದೆ. ನನ್ಗೆ ಅಲ್ಲಿಂದ ಬಂದಮೇಲೆ ಗೊತ್ತಾಯಿತು, ಓಕೆ ಒಂದು ಜನ ಇಷ್ಟಿದ್ದಾರೆ ಅಂತಂದರೆ ಅಫ್ಕೋರ್ಸ್ ಇಲ್ ಬಿ ದ ವಿನ್ನರ್ ಅಂತ. ಬಟ್ ಒಂದು ಸ್ವಲ್ಪ ಇತ್ತು ತಲೆಯಲ್ಲಿ, ಏನು ಮಾಡ್ತಾರೋ ಅಂತ. ಗಿಲ್ಲಿ ಅಂತ ಅನೌನ್ಸ್ ಮಾಡಿದಾಗ ಇಸ್ ಲೈಕ್ ವಾವ್ ಅಂತ. ಬಿಕಾಸ್ ನನಗೆ ರಕ್ಷಿತಾ ಅವರು ಟಾಪ್ 2 ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರು ಬಂದಾಗ ಸ್ವಲ್ಪ ಟೆನ್ಷನ್ ಆಯಿತು, ಏನು ಕತೆನಪ್ಪ ಈ ರೇಂಜಿಗೆ ಅವ್ರಿಗೂ ಫ್ಯಾನ್ಸ್ ಇದ್ದಾರಾ ಅಂತ ನಂಗೆ ಟಾಪ್ 2 ಬಂದಾಗಲೇ ನನಗೆ ಗೊತ್ತಾಗಿದ್ದು. ಆ್ಯಂಡ್ ಐ ವಾಸ್ ಹ್ಯಾಪಿ. ಆ್ಯಂಡ್ ನನ್ನ ಪ್ರಕಾರ ಅವರು ಎಲ್ಲರಿಗಿಂತ ಈಸ್ ದ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಅಂಡ್ ನೀವು ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಬಂದ್ಮೇಲೆ ನಿಮ್ಗೆ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಕೂಡ ಜಾಸ್ತಿ ಆದ್ರು, ಅದಕ್ಕೆ ಎಷ್ಟು ಖುಷಿ ಇದೆ?
ಹಾಂ, ಆಲ್ಮೋಸ್ಟ್ ನಂಗೊಂದು 15,000-16,000 ಜನ ಫಾಲೋವರ್ಸ್ ಇನ್ಕ್ರೀಸ್ ಆಗಿದ್ದಾರೆ ಆಯಿತಾ. ಆ್ಯಂಡ್ ಹಾಗೇನೆ ಎಷ್ಟೊಂದು ರೀಚ್ ಸಿಕ್ಕಿದೆ, ಎಷ್ಟೊಂದು ಜನ ಮೆಸೇಜಸ್ಸು, ಕಾಲ್ಸು, ಆಮೇಲೆ ಸ್ಟೋರಿಲಿ ಟ್ಯಾಗ್ ಮಾಡೋದು, ಕಾಮೆಂಟ್ಸ್ ಮಾಡೋದು, ಲಕ್ಷಾಂತರ ಜನ ವ್ಯೂ ಮಾಡೋದು, ಅದೆಲ್ಲನೂ ಇಟ್ ಇಸ್ ಅ ಬಿಗ್ ಥಿಂಗ್. ಒಂದು ಸ್ಟೋರಿ ಹಾಕಿದ್ದೀನಿ, ಅದಕ್ಕೆ ಎಷ್ಟೋ ಸಾವಿರ ಲೈಕ್ಸ್ ಬರುತ್ತೆ. ಒಂದು ಕಾಮೆಂಟ್ ಹಾಕ್ತೀನಿ, ಅದಕ್ಕೆ ಎಷ್ಟೋ ಸಾವಿರ ಲೈಕ್ಸ್ ಬರುತ್ತೆ. ಅದ್ರ ಬಗ್ಗೆ ಎಲ್ಲ ಖುಷಿ ಇದೆ. ಆ್ಯಂಡ್ ಸೀರಿಯಲ್ ಬರೋಕ್ಕೆ ಮುಂಚೆನೇ ನನ್ನ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಯಿತು. ಅದೊಂದು ಪ್ಲಸ್ ಅಲ್ವಾ ನಮ್ಮ ಸೀರಿಯಲ್ಗೆ, ಬಿಕಾಸ್ ನಾವು ಹೋಗಿದ್ದಿದ್ದೆ ಪ್ರಮೋಷನ್ಗೆ. ಸೊ ನಮ್ಮ ಸೀರಿಯಲ್ ರೆಕಗ್ನೈಸ್ ಆಯಿತು, ನಂಗೆ ಅದ್ರ ಬಗ್ಗೆ ಖುಷಿ ಇದೆ. ಸೊ ಯಾ, ಇನ್ನು ಸೀರಿಯಲ್ ನಲ್ಲಿ ನಿಮ್ಗೆ ಇಬ್ರು ತಂಗಿ ಅಂದ್ರಿದ್ದಾರೆ, ಸೊ ರಿಯಲ್ ಲೈಫ್ ಅಲ್ಲಿ ಸಿಸ್ಟರ್ಸ್ ಏನಾದ್ರು ಇದಾರೆ? ರಿಯಲ್ ಲೈಫಲ್ಲಿ ನನ್ನ ತಮ್ಮ ತಂಗಿ ಇಬ್ರು ಇದ್ದಾರೆ, ನಾನೇ ಅಕ್ಕ. ನನಗೆ ನನ್ನ ತಂಗಿ ಅಂದ್ರೇ ಪ್ರಾಣ. ಶಿ ಇಸ್ ಲೈಕ್ ಮೈ ಸೆಕೆಂಡ್. ಆ ಜಗಳ ಮಾಡೋದೆಲ್ಲ ಮಾಡ್ತಿರ್ತೀನಿ, ಹೊಡಿತೀನಿ, ಬಿಕಾಸ್ ತುಂಬ ಪುಟ್ಟವಳು. ಹಾಗಾಗಿ ನನ್ಗೆ ಅದು ಒಂಥರ, ನನ್ನನ್ನು ಅವಳ ಅಮ್ಮನ ಥರ ನೋಡ್ತಾಳೆ. ಹಾಗಾಗಿ ವಿ ಆರ್ ಲೈಕ್ ಮೋರ್ ಲೈಕ್ ಸಿಸ್ಟರ್ಸ್. ಒಂದು ಅಮ್ಮ ಮಗಳ ಥರನೇ ಇದೀವಿ ನಾನು ಮತ್ತೆ ಅವಳು. ಸೊ ಬಟ್ಟೆಗೆ ಎಲ್ಲ ಕಿತ್ತಾಡ್ತಿರ್ತೀರ? ಹಾಂ, ಬಟ್ಟೆಗೆಲ್ಲ ಕೊಟ್ಬಿಡ್ತೀನಿ ನಾನು. ನಾನೇನಂದ್ರೆ ಫಸ್ಟ್ ನಾನು ಹಾಕೊಬಿಡ್ಬೇಕು, ಆಮೇಲೆ ನೀನು ಏನಾರು ಹಾಕು ಅಂತ ಆ ಥರ. ಕೆಲವೊಂದ್ಸಲ ಅವಳ್ದು ನಾನು ಇಸ್ಕೊತೀನಿ, ಬಿಕಾಸ್ ಇಬ್ರು ಸಣ್ಣಕ್ಕೆ ಇದ್ದೀವಿ. ಸೊ ಥಿಂಗ್ಸ್ ಆರ್ ಫೈನ್. ಓಕೆ. ಇನ್ನು ಗೌರಿ ಕಲ್ಯಾಣ ಸೀರಿಯಲ್ ನಲ್ಲಿ ಈಗ ನಿಮ್ಮ ತಾಯಿ ತುಂಬಾ ಓವರ್ ಪ್ರೊಟೆಕ್ಟಿವ್ ಆಗಿರ್ಬೋದು, ಅಂಡ್ ನನ್ನ ಮಕ್ಕಳು ಒಂದು ಶ್ರೀಮಂತರ ಮನೆಗೆ ಹೋಗ್ಬೇಕು ಬಿಕಾಸ್ ಅವ್ರ ಲೈಫ್ ಸೆಕ್ಯೂರ್ ಇರುತ್ತೆ ಅಂತ, ಈ ತರ ಸಾಕಷ್ಟು ಜನ ತಾಯಂದ್ರು ಯೋಚನೆ ಮಾಡ್ತಾರೆ. ಅಂಡ್ ನಿಮ್ಮ ಮದುವೆ ವಿಷಯ ಏನಾದ್ರು ಮನೇಲಿ ಮಾತುಕತೆ ಬಂದಿದ್ಯಾ? ನಾನು ನಮ್ಮ ಸೀರಿಯಲ್ ಸ್ಟಾರ್ಟ್ ಆಗೋದೇ ನನ್ನ ಮದುವೆ ವಿಷಯದಿಂದ. ಅದು ಇನ್ನೇನು ಬರ್ತಾ ಇದೆ, ಪ್ಲೀಸ್ ನೋಡಿ ಆಯಿತಾ. ಇಷ್ಟು ದಿನ ಹೆಂಗೆ ನಾವು ಕಲರ್ಸ್ ಚಾನೆಲ್ನ ನೋಡ್ತಾ ಇದ್ರಿ, ಬಿಗ್ ಬಾಸ್ನ ನೋಡ್ತಾ ಇದ್ರಿ, ಒಂದಷ್ಟು ಲಕ್ಷಾಂತರ ಆಡಿಯನ್ಸ್ ಇದ್ದರು. ಆ್ಯಂಡ್ ಹಾಗೇನೆ ಸೀರಿಯಲ್ಸ್ಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನಮಗೆ ತುಂಬ ಮುಖ್ಯ ಇದೆ. ಟ್ಯೂಸ್ಡೇ ಇಂದ ಟೆಲಿಕಾಸ್ಟ್ ಆಗ್ತಾಯಿದೆ 8 PM ನಮ್ಮ ಪ್ರಾಜೆಕ್ಟ್ ನಿಮಗೆ 100% ಎಂಟರ್ಟೈನ್ ಮಾಡುತ್ತೆ. ನಾವಾಗಿರ್ಬೋದು, ಪವಿತ್ರ ಬಂಧನ ಇರ್ಬೋದು, ಇಬ್ಬರು ಎಂಟರ್ಟೈನ್ ಮಾಡೇ ಮಾಡ್ತೀವಿ ಅನ್ನೋ ನಂಬಿಕೆ ಮೇಲೆ ನಾವು ಆನ್ ಏರ್ ಹೋಗ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಕೈ ಬಿಡಬೇಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಸಹನಾ ಅವರೇ. ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ ಹಂಗೆ ಬೆಳ್ಕೊಂಡು ಹೋಗಲಿ. ಆ್ಯಂಡ್ ನಮ್ಮ ಫಿಲ್ಮಿ ಬೀಟ್ ತಂಡದಿಂದ ವಿ ಆರ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಸೋ ಮಚ್. ಲವ್ಲಿ ಟಾಕಿಂಗ್ ಟು ಯು ಆ್ಯಂಡ್ ವಿತ್ ಯೋರ್ ಚಾನೆಲ್. ತುಂಬ ಖುಷಿ ಆಯಿತು ನಾನು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.